ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಕೂದಲು ಜಾಸ್ತಿ ಡ್ರೈ ಆಗಿದೆ ಅನಿಸ್ದಾಗೆಲ್ಲ ಮನೆಯಲ್ಲೇ ನಾನು ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೊಂಡು ಕೂದಲಿನ ಡ್ರೈನೆಸ್ ಯಾವ ರೀತಿ ಕಡಿಮೆ ಮಾಡಬೇಕು ಎಂಬುದನ್ನು ಒಂದು ಹೋಮ್ ರೆಮಿಡಿ ಮೂಲಕ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳ ಹತ್ರನೂ ಅಲೋವೆರಾ ಗಿಡ ಇರುತ್ತೆ. ಗಿಡದಿಂದ ನಾವು ಫ್ರೆಶ್ ಆಗಿ ಈ ರೀತಿ ಸ್ವಲ್ಪ ಅಲೋವೆರಾನ ಕಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಸೋರ್ತಾ ಇದೆಯಲ್ಲ, ಆ ಜೆಲ್ ಹೋಗೋವರೆಗೂ ನೀಟಾಗಿ ತೊಳೆದು ತಗೊಳ್ಳಿ. ನೋಡಿ, ಇಲ್ಲಿ ನಾನು ನೀಟಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಈಗ ನಾವು ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ನಾವು ಜೆಲ್ಲನ್ನು ಮಾತ್ರ ತಗೋಬೇಕಾಗುತ್ತೆ. ಮುಳ್ಳುಗಳಿರುವಂತಹ ಈ ಎಡ್ಜನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಆ ನಂತರ ಅಲೋವೆರಾ ಜೆಲ್ಲನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಮೇಲೆ ಒಂದು ಪದರನ್ನು ಮಾತ್ರ ತೆಗೆದುಬಿಡಿ. ಅಲೋವೆರಾ ಜೆಲ್ಲನ್ನು ಮಿಕ್ಸಿಗೆ ಹಾಕ್ತೀರಾ ನೀಟಾಗಿ ಯಾವ ರೀತಿ ತೆಗಿಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಣ್ಣ ಹಲ್ಲಿರುವಂತಹ ಬಾಚಣಿಗೆಯನ್ನು ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಅಲೋವೆರಾ ಜೆಲ್ಲನ್ನು ತೆಗಿಬೋದು. ಈ ರೀತಿ ಬಾಚಣಿಗೆಯಿಂದ ಅಲೋವೆರಾ ಜೆಲ್ಲನ್ನು ತಗೊಂಡ್ರೆ ನಾವು ಮಿಕ್ಸಿಗೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕೂದಲಿಗೆ ಇಲ್ಲ ಫೇಸ್ಗೆ ಹಚ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಅಲೋವೆರಾ ಜೆಲ್ ಬರುತ್ತೋ ಬಾಚಣಿಗೆಯಿಂದ ತೆಗೆದ್ರೆ. ಬನ್ನಿ ನೀಟಾಗಿ ತೆಗೆದುಕೊಂಡ್ಬಿಡೋಣ. ನಾವು ಸಣ್ಣ ಹಲ್ಲಿರುವಂತಹ ಬಾಚಣಿಗೆಯನ್ನು ಉಪಯೋಗಿಸಿದ್ರೆ ಜೆಲ್ನ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಅದೇ ದೊಡ್ಡ ಹಲ್ಲಿರುವಂತಹ ಬಾಚಣಿಗೆಯನ್ನು ಉಪಯೋಗಿಸೋದ್ರಿಂದ ಜೆಲ್ಲು ನಮಗೆ ಜಾಸ್ತಿ ಬರಲ್ಲ. ಹಳ್ಳುಗಳ ಮಧ್ಯದಲ್ಲಿ ಅಲೋವೆರಾ ಹಂಗೆ ಉಳ್ಕೊಂಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಜೆಲ್ಲೆಲ್ಲ ತೆಗೆದುಕೊಂಬಿಡಿ. ನಮಗೆ ಟೈಮ್ ಸಿಕ್ಕಾಗ ತಿಂಗಳಿಗೆ ಒಮ್ಮೆ ಇಲ್ಲ 2 ಬಾರಿ ಈ ಅಲೋವೆರಾ ಜೆಲ್ಲನ್ನು ನಮ್ಮ ಕೇಶರಾಶಿಗೆ ಹಚ್ಚೋದರಿಂದ ನಮ್ಮ ಕೂದಲಿನ ಸೌಂದರ್ಯ ಹೆಚ್ಚುತ್ತದೆ. ಇಷ್ಟೇ ಫ್ರೆಂಡ್ಸ್, ಈ ಜೆಲ್ಗೆ ನಾವು ಏನು ಮಿಕ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೇರೆ ಇಂಗ್ರೀಡಿಯೆಂಟ್ಸ್. ಈಗ ಡೈರೆಕ್ಟಾಗಿ ಸ್ನಾನ ಮಾಡಿ ಡ್ರೈ ಆಗಿರುವಂತಹ ಕೂದಲಿಗೆ ಹಚ್ಕೋಬೋದು. ಈ ಅಲೋವೆರಾ ಜೆಲ್ಲನ್ನು ನಮ್ಮ ಕೂದಲಿಗೆ ಬಳಸೋದರಿಂದ ಯಾವುದೇ ಕೂದಲಿನ ಸಮಸ್ಯೆ ಇರಬಹುದು ಸುಲಭವಾಗಿ ನಿವಾರಿಸಬಹುದು. ಈ ಅಲೋವೆರಾ ಜೆಲ್ಲನ್ನು ಉಪಯೋಗಿಸೋದರಿಂದ ನಮ್ಮ ಕೂದಲಿನ ಡ್ರೈನೆಸ್ ಕಡಿಮೆ ಆಗುತ್ತದೆ, ಬಣ್ಣ ಹೆಚ್ಚುತ್ತದೆ, ಡ್ಯಾಂಡ್ರಫ್ ಮತ್ತು ನಮ್ಮ ತಲೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಇನ್ಫೆಕ್ಷನ್ಸ್ ಸಹ ತಡೆಗಟ್ಟುತ್ತದೆ. ಈ ಅಲೋವೆರಾ ಜೆಲ್ಲನ್ನು ನಾವು ಬಳಸುವುದರಿಂದ ನಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಮತ್ತು ಹೊಳೆಯುವಂತೆ ಮಾಡುತ್ತದೆ. ನಾವು ತಲೆ ಸ್ನಾನ ಮಾಡುವಾಗ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ನೀರಿಗೆ ಹಾಕಿ ತಲೆ ಸ್ನಾನ ಮಾಡುವುದರಿಂದ ನಮ್ಮ ಕೂದಲಿಗೆ ಈ ಅಲೋವೆರಾ ಜೆಲ್ ಕಂಡೀಷ್ನರ್ ಅಂತೆ ವರ್ಕ್ ಆಗುತ್ತೆ. ಇಲ್ಲಿ ತೋರಿಸೋ ರೀತಿ ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈ ಅಲೋವೆರಾ ಜೆಲ್ಲನ್ನು ನಾವು ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ಹೊಸ ಕೂದಲು ಬರಲು ಸಹಾಯ ಮಾಡುತ್ತದೆ. ನಾವು ಸ್ಕ್ಯಾಲ್ಪ್ಗೆ ಹಚ್ಬಿಟ್ಟು ನೀಟಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲಿರುವಂತಹ ಡ್ಯಾಂಡ್ರಫ್ ಸಹ ಕಡಿಮೆ ಆಗೋಗುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಇರೋವಂಥವ್ರಿಗೆ ತಲೆಯಲ್ಲಿ ಚಿಕ್ಕ ಚಿಕ್ಕ ಗಾಯಗಳಾಗಿರುತ್ತೆ. ಸೊ ಅಂತಹ ಗಾಯಗಳನ್ನು ಸಹ ಈ ರೀತಿ ಮಸಾಜ್ ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ರೀತಿ ನಾವು ನೀಟಾಗಿ ಅಲೋವೆರಾ ಜೆಲ್ಲನ್ನು ಹಚ್ಬಿಟ್ಟು ಮಸಾಜ್ ಮಾಡಿಕೊಂಡು ನಾವು ಹಾಗೇನಾದರೂ ಬಿಡ್ಬೋದು, ಇಲ್ಲ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡ್ರೂ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ನೋಂಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಈಸಿ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.